ಹಾಯ್ ನಮಸ್ತೆ. ನಾನು ಇವತ್ತು ಸದ್ಗುರು ಸನ್ನಿಧಿ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೇನೆ. ಇದೊಂದು ಹಾಫ್ ಡೇ ಟ್ರಿಪ್ ಅಂತಾನೆ ಹೇಳ್ಬೋದು. ನಾನು ಹೊರಟಿರೋದೇ 2 o'clock ಆಗಿತ್ತು. ಮಳೆ ಬೇರೆ ಬರ್ತಾ ಇತ್ತು. ವೆದರ್ ತುಂಬಾನೇ ಚೆನ್ನಾಗಿತ್ತು. ಇದು ಇರೋದು ಚಿಕ್ಕಬಳ್ಳಾಪುರದಲ್ಲಿ. ಬೆಂಗಳೂರು ನಾರ್ತ್ ಇಂದ 65 ಕಿಲೋಮೀಟರ್ಸ್ ಆಗ್ತದೆ. ಅದೇ ಏರ್ಪೋರ್ಟ್ ಇಂದ 45 ಕಿಲೋಮೀಟರ್ಸ್ ಆಗ್ತದೆ. ನಾವು ಹೋಗ್ಬೇಕಾದ್ರೆ ನಮಗೆ 2 ಟೋಲ್ ಸಿಗ್ತದೆ. ಒಂದು ಏರ್ಪೋರ್ಟಿಗೆ ಹೋಗುವಂತ ಟೋಲ್, ಇನ್ನೊಂದು ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರದ ಕಡೆ ಹೋಗುವಂತ ಟೋಲ್. ನಾವು ಹೋಗ್ಬೇಕಾಗಿರೋದು ಚಿಕ್ಕಬಳ್ಳಾಪುರ ಕಡೆ ಹೋಗುವಂತ ಟೋಲ್ ಮೇಲೆ ಹೋಗ್ಬೇಕು. ಇದು ಹೈದರಾಬಾದ್ ಹೈವೇ ಆಗಿರುತ್ತೆ. ನಾವು ರೀಚ್ ಆದ್ವಿ. ಇವಾಗ ಪಾರ್ಕ್ ಮಾಡಿ ಬರಬೇಕು. ನೋಡಿ, ಇದು ಪಾರ್ಕಿಂಗ್ ಪ್ಲೇಸ್. ಇದು ಕೂಡ ತುಂಬ ಚೆನ್ನಾಗಿದೆ, ತುಂಬ ವಿಶಾಲವಾಗಿದೆ. ಇವಾಗ ನಾವು ನೋಡ್ತಾ ಇರೋದು ನಾಗಮಂಟಪ. ಇದನ್ನು ಅತ್ಯಂತ ಸುಂದರವಾಗಿ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಇಲ್ಲಿ ಹಲವಾರು ರೀತಿಯ ನಾಗನಿಗೆ ಸಂಬಂಧಿಸಿದಂತಹ ಪೂಜೆಗಳನ್ನ ಮಾಡಲಾಗ್ತದೆ. ಇವಾಗ ನಾವು ನೋಡ್ತಾ ಇರೋದು ಆದಿಯೋಗಿ, ಅಂದ್ರೆ ಶಿವನ ಸ್ಟ್ಯಾಚು. ನೋಡಿ, ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ಒಂದು ಸುಂದರವಾದ ಪರಿಸರದ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತಹ ಶಿವನ ಮೂರ್ತಿ. ಈ ಒಂದು ಶಿವನ ಮುಂದೆ ತ್ರಿಶೂಲ ಇದೆ, ಹಾಗೆ ನಂದಿ ಇದೆ. ಅದೇ ತರಹ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನು ಯೋಗೀಶ್ವರ ಲಿಂಗ ಅಂತಾನೆ ಹೇಳ್ತಾರೆ. ಅದರ ಕೆಳಗೆ ಪವಿತ್ರವಾದ ಯೋಗ ಮಾಡುವಂತಹ ಒಂದು ಸ್ಥಳ ಕೂಡ ಇದೆ. ಈ ಒಂದು ಶಿವನ ಉದ್ದ 112 ಅಡಿ ಎತ್ತರ, ಅಂದ್ರೆ ಅಷ್ಟೊಂದು ಎತ್ತರದ ಶಿವಲಿಂಗನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಸದ್ಗುರು ಜಗ್ಗಿ ವಾಸುದೇವ್ ಅವರು. ಇಲ್ಲಿ ದೇಹ ಮನಸ್ಸನ್ನು ಪರಿವರ್ತನೆ ಮಾಡುವಂತ ಒಂದು ಅದ್ಭುತ ಸ್ಥಳ ಅಂತಾನೆ ಹೇಳ್ಬೋದು. ಅದೇ ತರ ಇಲ್ಲಿ ಲೇಸರ್ ಲೈಟಿಂಗ್ಸ್ ಕೂಡ ಇದೆ. 7 to 7:20 ತನಕ ಹಾಕ್ತಾರೆ. ನಾವು ಹೋದ ದಿನ ಸ್ವಲ್ಪ ಮಳೆ ಇದ್ದ ಕಾರಣ ನಮ್ಗೆ ಲೇಸರ್ ಲೈಟ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಇಲ್ಲಿ ಹಲವಾರು ತಳಿಯ ಹಸುಗಳನ್ನ ಕೂಡ ಸಾಕೊಂಡಿದ್ದಾರೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಇದು ಮಾರ್ನಿಂಗ್ 6 ಇಂದ
ನೈಟ್ 8 o'clock ತನಕ ಓಪನ್ ಇರುತ್ತೆ. ಆ ಟೈಮಲ್ಲಿ ಯಾವಾಗ ಬೇಕಾದ್ರೆ ಬರ್ಬೋದು. ಇಲ್ಲಿ ಯಾವುದೇ ರೀತಿಯ ಪಾರ್ಕಿಂಗ್ ಫೀಸ್ ಆಗಿರ್ಬೋದು ಅಥವಾ ಎಂಟ್ರಿ ಫೀಸ್ ಆಗಿರ್ಬೋದು ಇರೋದಿಲ್ಲ. ತುಂಬಾ ಚೆನ್ನಾಗಿದೆ ಪ್ಲೇಸ್ ನೋಡ್ಲಿಕ್ಕೆ. ಹಾಫ್ ಡೇ ಟ್ರಿಪ್ ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಆರಾಮ್ಸೆ ಮಾಡ್ಬೋದು. ಥ್ಯಾಂಕ್ ಯು.